ಇನ್ನು ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ರಾಜಾತಿಥ್ಯ ಪ್ರಕರಣ ಸಂಬಂಧ ಗೃಹ ಸಚಿವರು ಇದನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಇದೆಲ್ಲ ನಾನ್ ಸೆನ್ಸ್, ಇದನ್ನ ಟಾಲರೇಟ್ ಮಾಡಕ್ ಸಾಧ್ಯನೇ ಇಲ್ಲ ಅಂತ ನಿನ್ನೆ ಮಾಧ್ಯಮದವರ ಮುಂದೆ ಹೇಳಿಕೆ ಕೊಡುವಾಗಲೂ ಹೇಳ್ತಾ ಇದ್ರು. ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ. ಕಾರಾಗೃಹ ಇಲಾಖೆ ಕಚೇರಿಯಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಇಲ್ಲಿ ಪ್ರಮುಖವಾಗಿ ಉಗ್ರರು ಕೈದಿಗಳಿಗೆ ಮೊಬೈಲ್ ಹೆಂಗ್ ಸಿಗ್ತಾವೆ, ಜೈಲಲ್ಲಿ ಗಾಂಜಾ ಹೆಂಗ್ ಸಿಗುತ್ತೆ ಅಂತೆಲ್ಲ ಕೆಲವೊಂದು ವಿಡಿಯೋಗಳನ್ನ ತೋರಿಸಿನೇ ಪರಮೇಶ್ವರ್ ಅವರು ಅಧಿಕಾರಿಗಳಿಗೆ ಕ್ಲಾಸ್ ತಗೊಳ್ತಾ ಇದ್ದಾರೆ, ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಕೈದಿಗಳಿಗೆ ಹೈಫೈ ಸೌಲಭ್ಯ ಸಿಕ್ಕ ಬಗ್ಗೆ ಗೃಹ ಸಚಿವರು ತುಂಬಾನೇ ಸೀರಿಯಸ್ ಆಗಿದ್ದಾರೆ. ಗರಂ ಆಗಿ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಭೆಯಲ್ಲಿ ಡಿಜಿಪಿ ಸಲೀಂ, ಪೊಲೀಸ್ ಕಮಿಷನರ್ ಪಾಲ್ಗೊಂಡಿದ್ದಾರೆ. ಗೃಹ ಇಲಾಖೆ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ಅವರು ಕೂಡ ಪಾಲ್ಗೊಂಡಿದ್ದಾರೆ. ಇನ್ನು ಐಎಸ್ಟಿ ಎಡಿಜಿಪಿ ಚಂದ್ರಶೇಖರ್ ಹಾಗೆಯೇ ಸಿಸಿಬಿ ಜಂಟಿ ಆಯುಕ್ತ ಅಜಯ್ ಹಿಲೋರಿ ಪಾಲ್ಗೊಂಡಿದ್ದಾರೆ. ರಾಜ್ಯದ ಎಲ್ಲ ಜೈಲುಗಳ ಸೂಪರಿಂಟೆಂಡೆಂಟ್ಗಳು, ಅಧಿಕಾರಿಗಳು, ಜೈಲು ಅಧೀಕ್ಷಕರುಗಳು ಪಾಲ್ಗೊಂಡಿದ್ದಾರೆ. ಗೃಹ ಸಚಿವರ ಪ್ರಶ್ನೆಗೆ ಎದ್ದು ನಿಂತು ಜೈಲು ಅಧಿಕಾರಿಗಳು ಉತ್ತರ ಕೊಡ್ತಾ ಇದ್ದಾರೆ. ಸಭೆಗೂ ಮುನ್ನ ಮಾತನಾಡಿದ್ದಾರೆ ಪರಮೇಶ್ವರ್, ತಪ್ಪಿತಸ್ಥರಿಗೆ ಶಿಕ್ಷೆ ಆಗೇ ಆಗುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಈ ಸತಿ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಸೊ ಇದೇ ಗಂಭೀರತೆ ಶಿಕ್ಷೆ ಕೊಡೋ ತನಕನೂ ಇದ್ರೆ ಇನ್ನು ಮುಂದೆ ಜೈಲಲ್ಲಿ ಕೈದಿಗಳಿಗೆ, ಉಗ್ರರಿಗೆ ಸೌಲಭ್ಯ ಸಿಗೋದು ಕಟ್ ಆಫ್ ಆಗುತ್ತೆ. ಅದರ್ವೈಸ್ ಈ ಗಂಭೀರತೆ ಪಡ್ಕೊಂಡು ಸ್ವಲ್ಪ ದಿನ ಸುಮ್ಮನೆ ಆಗ್ಬಿಟ್ರೆ ಮತ್ತದೇ ಪ್ರವೃತ್ತಿ ಜೈಲಲ್ಲಿ ಮುಂದುವರಿಯೋದ್ರಲ್ಲಿ ಡೌಟ್ ಇರಲ್ಲ. ಸದ್ಯಕ್ಕೆ ವಿಷಯ ಗಂಭೀರವಾಗಿದೆ, ಸರ್ಕಾರ ಗಂಭೀರವಾಗಿ ಪರಿಣಮಿಸಿದೆ. ಅದರಲ್ಲೂ ಕೂಡ ನಾವು ನೋಡೋದಾದ್ರೆ ಉಗ್ರನಿಗೆ ಮೊಬೈಲ್ ವ್ಯವಸ್ಥೆ ಆಗಿರೋದ್ರಿಂದ ಜೈಲಲ್ಲೇ ಕೂತ್ಕೊಂಡು ಈತ ಇನ್ನೇನು ವ್ಯವಹಾರ ಮಾಡಬಹುದು ಅಥವಾ ಇನ್ನೇನು ಸಂಚುಗಳನ್ನು ಮಾಡಬಹುದು ಉಗ್ರ ಚಟುವಟಿಕೆ ನಡೆಸುವಂತ ನಿಟ್ಟಿನಲ್ಲಿ ಈ ಬಗ್ಗೆ ಸರ್ಕಾರ ಸದ್ಯ ಗಂಭೀರವಾಗಿದೆ. ಗೃಹ ಸಚಿವರ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಮುಂದೆ ಏನು ಮಾಡಬೇಕು ಅಂತ ಹೇಳಿ ಈಗ ಉನ್ನತ ಮಟ್ಟದ ತನಿಖೆಗೆ ಸೂಚಿಸುತ್ತಾ ನೋಡಬೇಕು. ಅದಕ್ಕೂ ಮುಂಚೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಫಸ್ಟ್ ಕೇಳ್ತಿರೋದು, ವೈರಲ್ ಆಗಿರುವಂತ ಕೆಲವೊಂದು ವಿಡಿಯೋಗಳನ್ನ ಅಧಿಕಾರಿಗಳ ಮುಂದೆ ಗೃಹ ಸಚಿವರೇ ತೋರಿಸಿ ಗರಂ ಆಗಿದ್ದಾರೆ. ಇಲ್ಲಿ ಉಗ್ರರಿಗೆ ಮೊಬೈಲ್ ಹೆಂಗ್ ಸಿಗುತ್ತೆ, ಕೈದಿಗಳಿಗೆ ಮೊಬೈಲ್ ಹೆಂಗ್ ಸಿಗುತ್ತೆ, ಗಾಂಜಾ ಹೆಂಗ್ ಸಪ್ಲೈ ಆಗ್ತಾ ಇದೆ, ಅವ್ರು ಕೇಳುವಂತ ಸೌಲಭ್ಯಗಳೆಲ್ಲ ಯಾರು ಕಲ್ಪಿಸಿಕೊಡ್ತಾ ಇದ್ದಾರೆ ಅಂತೆಲ್ಲ ಗೃಹ ಸಚಿವರು ಗರಂ ಆಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಜೈಲು ಅಧೀಕ್ಷಕರುಗಳು ಕೂಡ ಇರೋದ್ರಿಂದ ಈಗ ಅವರು ಎದ್ದು ನಿಂತು ಗೃಹ ಸಚಿವರ ಪ್ರಶ್ನೆ ಕೆಲವೊಬ್ರು ಉತ್ತರವನ್ನ ಕೊಡ್ತಾ ಇದ್ದಾರೆ ಅನ್ನೋ ಮಾಹಿತಿನೂ ಇದೆ. ಸಭೆ ಆದ್ಮೇಲೆ ಇನ್ನಷ್ಟು ಡೀಟೇಲ್ಸ್ ಲಭ್ಯವಾಗುತ್ತೆ. ಬಟ್ ಸೆಂಟ್ರಲ್ ಜೈಲಲ್ಲಿ ರಾಜಾತಿಥ್ಯ ಕೇಸ್ ವಿಷಯವಾಗಿ ಗೃಹ ಸಚಿವರು ತುಂಬಾನೇ ಗಂಭೀರವಾಗಿದ್ದಾರೆ. ಸೊ ಇದಕ್ಕೊಂದು ತಾರ್ಕಿಕ ಅಂತ್ಯ ಈಗಲಾದ್ರೂ ಸಿಗುತ್ತಾ ಅನ್ನೋದನ್ನ ನೋಡ್ಬೇಕಾಗತ್ತೆ. ಅಂದ್ರೆ ಪ್ರತಿ ಬಾರಿ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಸಿಗುತ್ತೆ, ದುಡ್ಡಿದ್ರೆ ಸಾಕು, ಎಲ್ಲ ಸೌಲಭ್ಯ ಅಧಿಕಾರಿಗಳೇ ಮಾಡ್ಕೊಡ್ತಾರೆ ಅಂತೇಳಿ ಹಿಂದಿನಿಂದ ಆರೋಪಗಳಿತ್ತು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಾರ್ತಿಕ್. ಈ ಹಿಂದೆನೂ ಸಾಕಷ್ಟು ವಿಡಿಯೋಗಳು ವೈರಲ್ ಆಗಿತ್ತು. ಪರಪ್ಪನ ಅಗ್ರಹಾರದಲ್ಲಿ ಎಲ್ಲಾ ಫೆಸಿಲಿಟೀಸ್ ಸಿಗುತ್ತೆ ಅನ್ನೋದು ಜಗತ್ ಜಾಹೀರಾಗಿತ್ತು. ಬಟ್ ಉಗ್ರನ ಕೈಯಲ್ಲಿ ಮೊಬೈಲ್ ಬಂದಿದ್ದನ್ನ ಸರ್ಕಾರ ಈಗ ಗಂಭೀರವಾಗಿ ಪರಿಗಣಿಸಿದೆ. ಈ ನಿಟ್ಟಿನಲ್ಲಿ ಗೃಹ ಸಚಿವರು ಎಷ್ಟು ಸೀರಿಯಸ್ ಆಗಿದ್ದಾರೆ, ಸಭೆಯಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ದಾರೆ, ಏನು ಉತ್ತರ ಕೊಡ್ತಾ ಇದ್ದಾರಂತೆ ಆ ವಿಡಿಯೋ ತೋರಿಸ್ತಾ ಗೃಹ ಸಚಿವರು. ಶರ್ಮಿತಾ ಶೆಟ್ಟಿ, ಪರಪ್ಪನ ಅಗ್ರಹಾರದ ವಿಡಿಯೋ ಯಾವಾಗ ವೈರಲ್ ಆಯಿತು ಅದರಲ್ಲಿ ಪ್ರಮುಖವಾಗಿ ಐಸಿಸ್ ಉಗ್ರನ ಕೈಯಲ್ಲಿ ಮೊಬೈಲ್ ಇರತಕ್ಕಂಥದ್ದು ಕೂಡ ಬೆಳಕಿಗೆ ಬಂದಂತಹ ಸಂದರ್ಭದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವು ಕೂಡ ಸಾಕಷ್ಟು ಸೀರಿಯಸ್ ಆಗಿದೆ. ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಸಭೆ ಮಾಡೋದಕ್ಕೆ ನಾನು ಗೃಹ ಸಚಿವರಿಗೆ ಹೇಳಿದ್ದೇನೆ ಅನ್ನುವಂತ ಮಾತನ್ನ ಹೇಳಿದ್ರು. ಇವತ್ತು ಗೃಹ ಸಚಿವರು ಕಾರಾಗೃಹ ಇಲಾಖೆ ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಕಳೆದ 2 ಗಂಟೆಯಿಂದ ಸಭೆ ನಿರಂತರವಾಗಿ ನಡೀತಾ ಇರತಕ್ಕಂಥದ್ದು ಕೇವಲ ಪರಪ್ಪನ ಅಗ್ರಹಾರದ ಜೈಲಾಧಿಕಾರಿಗಳಷ್ಟೇ ಅಲ್ಲ, ರಾಜ್ಯದ ಬೇರೆ ಬೇರೆ ಜೈಲಾಧಿಕಾರಿಗಳಿಗೂ ಕೂಡ ಇವತ್ತಿನ ಸಭೆಯಲ್ಲಿ ಹಾಜರಿರ್ತಕ್ಕಂಥದ್ದು. ಪ್ರತಿಯೊಂದು ಜೈಲಿನ ಅಂದ್ರೆ ವಾಸ್ತವ ಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ಅಂಕಿಅಂಶಗಳ ಸಮೇತವಾಗಿ ಅಂದ್ರೆ ಮಾಹಿತಿಯನ್ನು ಕೂಡ ಪರಮೇಶ್ವರ್ ಅವರು ಪಡೆದುಕೊಳ್ತಾ ಇದ್ದಾರೆ. ಜೊತೆಗೆ ಈ ವಿಡಿಯೋಗಳೇನು ವೈರಲ್ ಆಗಿದೆ, ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇರತಕ್ಕಂಥ. ಜೊತೆಗೆ ಇದುವರೆಗೂ ಪೊಲೀಸ್ ಇಲಾಖೆ ನಡೆಸಿರ್ತಕ್ಕಂತಹ ತನಿಖೆಯಲ್ಲಿ ಬೆಳಕಿಗೆ ಬಂದಿರತಕ್ಕಂತಹ ಅಂಶಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪರಮೇಶ್ವರ್ ಅವರು ಪಡ್ಕೊಳ್ತಾ ಇದ್ದಾರೆ. ಜೊತೆಗೆ ಜೈಲಾಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಸಬೂಬುಗಳಿಗೆ ಪರಮೇಶ್ವರ್ ಅವರು ತರಾಟೆ ತೆಗೆದುಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. 2023ರಲ್ಲೂ ಕೂಡ ನೀವು ಇದೇ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ರಿ. ಆ ಸಂದರ್ಭದಲ್ಲಿ ಏನು ವಿಡಿಯೋಗಳು ವೈರಲ್ ಆಗಿತ್ತು ಅಂತ ಸಂದರ್ಭದಲ್ಲೂ ಕೂಡ ತೀರಾ ಹಳೆಯದ್ದು ಅನ್ನುವಂತ ಮಾತನ್ನು ಹೇಳಿದ್ರಿ. 2024ರಲ್ಲೂ ಕೂಡ ಇದೇ ರೀತಿಯ ವಿಡಿಯೋಗಳು ಆಚೆ ಬರುತ್ತೆ. ಇದೆಲ್ಲವೂ ಕೂಡ ಹೇಗೆ ಸಾಧ್ಯ? ಅಲ್ಲಿನ ಅಧಿಕಾರಿಗಳು ಯಾವ ರೀತಿಯಾಗಿ ಕರ್ತವ್ಯ ಲೋಪನ ಮಾಡ್ತಾ ಇದ್ದಾರೆ? ಜೊತೆಗೆ ಮೇಲಾಧಿಕಾರಿಗಳ ಗಮನಕ್ಕೆ ಇದ್ಯಾವುದು ಕೂಡ ಬಂದಿಲ್ವಾ? ಹಾಗಾದ್ರೆ ಮೇಲಧಿಕಾರಿಗಳು ಇದು ಪ್ರಯೋಜನ ಏನು? ಈ ರೀತಿಯಾಗಿ ತರಾಟೆ ತೆಗೆದುಕೊಳ್ಳುವಂತ ಕೆಲಸಗಳನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು.
ಇರ್ತಕ್ಕಂಥದ್ದು. ಜೊತೆಗೆ ಈಗ ಏನು ವೈರಲ್ ಆಗಿದೆ, ಈ ವೈರಲ್ ಆಗಿರ್ತಕ್ಕಂಥ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಗೃಹ ಸಚಿವರು ತುಂಬಾ ಸೀರಿಯಸ್ ಆಗಿ ಅಂದ್ರೆ ಪ್ರಶ್ನೆಗಳನ್ನು ಕೂಡ ಇಡ್ತಾ ಇರ್ತಕ್ಕಂಥದ್ದು ಅಧಿಕಾರಿಗಳಿಗೆ. ಅಂದ್ರೆ ಈ ರೀತಿಯಾಗಿ ನೀವು ದೇಶದ ಮಾನ ಹೋಗುವಂತ ರೀತಿಯಲ್ಲಿ ಈ ಒಂದು ವಿಡಿಯೋಗಳಿಂದ ಅಥವಾ ದೇಶದ ಮುಂದೆ ರಾಜ್ಯದ ಮಾನ ಹೋಗುವ ರೀತಿಯಲ್ಲಿ ಆಗಿದೆ. ಎಲ್ಲ ಒಂದು ಕಡೆ ಐಸಿಸ್ ಉಗ್ರರಿಗೆ ಮೊಬೈಲ್ಗಳು ಸಿಗತ್ತೆ ಅಂತಂದ್ರೆ ದೇಶದ ಬಂದಿಖಾನೆಗಳ ಪರಿಸ್ಥಿತಿ ಯಾವ ಮಟ್ಟಾಗಿದೆ ಅನ್ನುವಂತ ಪ್ರಶ್ನೆಗಳು ಉದ್ಭವವಾಗಿದೆ. ಗೃಹ ಇಲಾಖೆಗೆ ಕೇಂದ್ರದ ಗೃಹ ಇಲಾಖೆಗಳು ಮುಂದಿನ ದಿನಗಳಲ್ಲಿ ಅಂದ್ರೆ ಸೂಚನೆಯನ್ನ ಕೊಡುವಂಥದ್ದು ಅಥವಾ ಒಂದಿಷ್ಟು ಒಂದು ಆದೇಶಗಳನ್ನು ಮಾಡುವಂತ ಕೆಲಸಗಳನ್ನು ಮಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಅಥವಾ ಮುಂದಿನ ದಿನಗಳಲ್ಲಿ ಮಾಹಿತಿಯನ್ನೇನಾದರೂ NIA ಕೇಳುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಈ ಎಲ್ಲ ಆಯಾಮದ ಅಡಿಯಲ್ಲಿ ನೀವು ಈ ರೀತಿಯ ಕರ್ತವ್ಯ ಲೋಪವನ್ನು ಮಾಡಿರ್ತಕ್ಕಂಥ ಕಾರಣಕ್ಕಾಗಿ ಎಲ್ಲ ಒಂದ್ ಕಡೆ ರಾಜ್ಯದ ಮಾನ ಮರ್ಯಾದೆ ಹೋಗುವಂತ ಕೆಲಸಗಳಾಗಿದೆ. ಇದನ್ನ ಮತ್ತೆ ಪುನರಾವರ್ತನೆ ಆಗಬಾರದು. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ವಿಡಿಯೋಗಳು ಹೇಗೆ ಆಚೆ ಬಂತು, ಜೊತೆಗೆ ಇದಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಅಧಿಕಾರಿಗಳು ಯಾರಾದ್ರೂ ಇದಾರ, ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ್ದೀರಾ ಅನ್ನುವಂತ ಪ್ರಶ್ನೆಗಳನ್ನು ಕೂಡ ಇಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಪ್ರಮುಖವಾಗಿ ಐಸಿಸ್ ಉಗ್ರನ ಕೈಯಲ್ಲಿ ಮೊಬೈಲ್ ಸಿಕ್ಕಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಪಕ್ಷಗಳು ಕೂಡ ಸಾಕಷ್ಟು ಸರ್ಕಾರವನ್ನ ಗುರಿಯಾಗಿಸಿಕೊಂಡು ಟೀಕೆಯನ್ನ ಮಾಡ್ತಾ ಇದಾವೆ. ರೆಸಾರ್ಟ್ಗಳಿಗೆ ಹೋಗಬೇಕಾದಂತಹ ಅವಶ್ಯಕತೆ ಇಲ್ಲ, ನೀವು ಬಂದಿಖಾನೆಗಳಿಗೆ ಹೋದ್ರೆ ಸಾಕು, ಅಲ್ಲಿ ಎಲ್ಲ ರೀತಿಯ ಒಂದು ಪೂರೈಕೆಗಳನ್ನ ಸೌಲಭ್ಯಗಳನ್ನ ಪೂರೈಸುತ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಸರ್ಕಾರದ ಕುಮ್ಮಕ್ಕಿನಿಂದಲೇ ಆಗ್ತಾ ಇದೆ ಅನ್ನುವಂತಹ ಒಂದು ಆರೋಪಗಳನ್ನ ಏನ್ ಮಾಡ್ತಾ ಇದ್ದಾರೆ. ಇದೆಲ್ಲದರ ಕಾರಣಕ್ಕಾಗಿ ಗೃಹ ಸಚಿವರು ಇವತ್ತಿನ ಸಭೆಯಲ್ಲಿ ಸಾಕಷ್ಟು ಅಂಶಗಳನ್ನು ಉಲ್ಲೇಖಿಸಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ 2 ಗಂಟೆಗಳಿಂದ ನಿರಂತರವಾಗಿ ಸಭೆಯು ಕೂಡ ನಡೆಸಿರ್ತಕ್ಕಂಥದ್ದು. ಜೈಲಾಧಿಕಾರಿಗಳಿಗೆ ಒಂದಿಷ್ಟು ಅಂದ್ರೆ ವಿವರಣೆಯನ್ನು ಕೂಡ ಪರಮೇಶ್ವರ್ ಅವರು ಕೇಳ್ತಾ ಇರ್ತಕ್ಕಂಥದ್ದು. ಒಂದಿಷ್ಟು ದೃಶ್ಯಾವಳಿಗಳನ್ನ ಇಟ್ಟುಕೊಂಡು ಇದೆಲ್ಲವೂ ಕೂಡ ಹೇಗೆ ಸಾಧ್ಯ, ಇದಕ್ಕೆಲ್ಲ ಕಾರಣ ಯಾರು, ಜೊತೆಗೆ ಆ ಸಂದರ್ಭದಲ್ಲಿ ಯಾರು ಅಧಿಕಾರಿಗಳಿದ್ರು ಅದೆಲ್ಲರ ವಿವರಣೆಯನ್ನು ಕೂಡ ಈಗ ಪರಮೇಶ್ವರ್ ಅವರು ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ, ಕಾನೂರಿನ ಸಭೆಯಲ್ಲಿ ಏನಾಗುತ್ತೆ. ಥ್ಯಾಂಕ್ ಯು ಕಾರ್ತಿಕ್. ಪರಪ್ಪನ ಅಗ್ರಹಾರದ ವಿಡಿಯೋ ವೈರಲ್ ವಿಚಾರವಾಗಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾಗೆ ದೂರನ್ನ ನೀಡಲಾಗಿದೆ. NIA ಕಾರಾಗೃಹ ಇಲಾಖೆಗೂ ಕಂಪ್ಲೇಂಟ್ ಅನ್ನ ನೀಡಲಾಗಿದೆ. ಹಿಂದೂ ಮುಖಂಡ ತೇಜಸ್ ಗೌಡ ಈ ದೂರನ್ನ ಕೊಟ್ಟಿದ್ದಾರೆ. ಪರಪ್ಪನ ಅಗ್ರಹಾರದ ವಿಡಿಯೋ ವೈರಲ್ ಆಗ್ತಾ ಇದ್ದಂಗೆ ಒಂದು ಕಡೆ ಗೃಹ ಸಚಿವರು ತಮ್ಮ ನೇತೃತ್ವದಲ್ಲಿ ಸಭೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಕೇಂದ್ರ ಗೃಹ ಸಚಿವರಿಗೂ ಕೂಡ ಕಂಪ್ಲೇಂಟ್ ಹೋಗಿದೆ. NIA ಕಾರಾಗೃಹ ಇಲಾಖೆಗೂ ಕಂಪ್ಲೇಂಟ್ ನೀಡಲಾಗಿದೆ. ತೇಜಸ್ ಗೌಡ ದೂರನ್ನ ಕೊಟ್ಟಿದ್ದಾರೆ. ಜೈಲಲ್ಲಿ ಐಸಿಸ್ ಉಗ್ರನಿಗೆ ಮೊಬೈಲ್ ನೀಡಲಾಗಿದೆ. ಎಲ್ಲವನ್ನೂ ಸಮಗ್ರವಾಗಿ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ತೇಜಸ್ ಗೌಡ ತಮ್ಮ ದೂರಿನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಲಜ್ಜೆಗೆಟ್ಟ ಕೆಲವು ಜೈಲ್ ಅಧಿಕಾರಿಗಳು ಫೋನ್ ಕೊಡ್ತಾರೆ ಅಂತಂದ್ರೆ ದುಡ್ಡಿನ ಆಸೆಗೋಸ್ಕರ. ನಾನು ಒಂದು ಸ್ಪಷ್ಟನೆ ಹೇಳಕ್ ಇಷ್ಟಪಡ್ತೀನಿ. ಯಾವ ಜೈಲ್ ಅಧಿಕಾರಿ ಒಬ್ಬ ಉಗ್ರಗಾಮಿ ಕೈಲಿ ಫೋನ್ ಕೊಡ್ತಾರೆ ತನ್ನ ಹಣದ ಆಸೆಗೋಸ್ಕರ, ಆ ಪೊಲೀಸ್ ಅಧಿಕಾರಿ ಉಗ್ರಗಾಮಿ ಸಮಾನೇನೆ, ಅವನು ಸಹ ಉಗ್ರಗಾಮಿನೇನೆ. ಒಬ್ಬ ಪೊಲೀಸ್ ಅಧಿಕಾರಿ ಅವನು ಉಗ್ರಗಾಮಿ ಅಂತ ಗೊತ್ತಿದ್ರು ಅವನಿಗೆ ಫೋನ್ ಕೊಡ್ತಾರೆ ಅಂತಂದ್ರೆ ಈ ಕೂಡಲೇ ಪೊಲೀಸ್ ಇಲಾಖೆ ಯಾವ ಜೈಲರ್ ಇದ್ದಾನೆ ಅವನ ಕೆಲಸದಿಂದ ವಜಾ ಮಾಡಬೇಕು, ಸಸ್ಪೆಂಡ್ ಅಲ್ಲ. ಇವತ್ತು ಸಸ್ಪೆಂಡ್